ಚಾಲೆಂಜ್. ಇಂದಿರಾನಗರದ 2ನೇ ಹಂತದ ರಸ್ತೆಗಳಲ್ಲಿ ನೀರು ತುಂಬಿದೆ. 3 ರಸ್ತೆಗಳಲ್ಲಿ ನೀರು ನಿಂತಿದೆ. ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಪಿ ವಿರುದ್ಧ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದೆ ಸಹಜವಾಗಿ. ಯಾಕಂದ್ರೆ ಇವರು ಮಾಡಿರುವಂತಹ ಎಡವಟ್ಟು, ಇವರಲ್ಲಿ ಇಲ್ಲದೆ ಇರುವಂತಹ ಸಮನ್ವಯತೆ ಇದೆಲ್ಲವೂ ಕೂಡ ಜನರನ್ನ ಹೈರಾಣಾಗಿಸ್ತಾ ಇದೆ. ಜನ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಇಂದಿರಾನಗರದ 2ನೇ ಹಂತದ ರಸ್ತೆಗಳಲ್ಲಿ ಫುಲ್ ನೀರು ತುಂಬಿಕೊಂಡಿದೆ. 3 ರಸ್ತೆಗಳಲ್ಲಿ ನೀರು ನಿಂತಿದೆ. ಈ ಹಿನ್ನೆಲೆಯಲ್ಲಿ ಜನ ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಪಿ ಬೆಸ್ಕಾಂ ಎಲ್ಲರ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬೀದಿಯಲ್ಲೇ ಚೇರ್ ಹಾಕೊಂಡು ಜನ ಕೂತಿದ್ದಾರೆ. ರೋಡಲ್ಲೇ ಕೂತು ಪೇಪರ್ ಓದುತ್ತಾ ಹೋರಾಟ ಮಾಡ್ತಿದ್ದಾರೆ. ಕೊಳಚೆ ನೀರಲ್ಲಿ ಕುಳಿತು ಟೀ ಕುಡಿದಿದ್ದಾರೆ ಜನ. ಇದ್ಯಾವುದು ಇವ್ರ ಕಣ್ಣಿಗೆ ಕಾಣಲ್ಲ. ಯಾಕಂತ ಹೇಳಿದ್ರೆ ಅವ್ರು ಹೊರಗೆ ಬರೋದೇ ಇಲ್ಲಲ್ಲ. ಯಾಕಂದ್ರೆ ಇಂತಹ ಸಮಸ್ಯೆಗಳು ಅವರಿಗೆ ಕಾಣೋದೇ ಇಲ್ಲ. ಎಲ್ಲರೂ ಕೂಡ AC ರೂಮಲ್ಲಿ ಕುತ್ಕೊಳ್ಳುವವರೇ ಆಗಿದ್ದಾರೆ. ಹಾಗಾಗಿ ಜನರ ಸಮಸ್ಯೆ ಏನು, ಯಾವ ಕಾರಣಕ್ಕಾಗಿ ಜನ ಇಷ್ಟೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಇದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಹಂಸಶ್ಯಾಮಲ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ಭಾರಿ ಮಳೆಯಾಗ್ತಿದೆ. ಸೊ ಇದರಿಂದ ಅನೇಕ ಕಡೆಗಳಲ್ಲಿ ಅನಾಹುತಗಳು ಕೂಡ ಸಂಭವಿಸಿದೆ. ಅದರಲ್ಲೂ ಕೂಡ ಇಂದಿರಾನಗರಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ರಸ್ತೆಯಲ್ಲಿ ನೀರು ತುಂಬಿಕೊಂಡಿದೆ. ನೀವು ನೋಡ್ತಿದ್ದೀರಾ, ಇಲ್ಲಿರುವಂತಹ ಒಂದು ನಿವಾಸಿಗಳಿಗೆ ಇಲ್ಲಿ ರಸ್ತೆಯಲ್ಲಿರುವಂತಹ ಕೊಳಚೆ ನೀರು ತುಂಬಿಕೊಂಡಿರೋದ್ರಿಂದ ತುಂಬಾನೇ ಸಮಸ್ಯೆ ಆಗಿದೆ. ಮನೆಯಿಂದ ಹೊರಗಡೆ ಬರೋದಕ್ಕಾಗೋದಿಲ್ಲ, ಓಡಾಡೋದಕ್ಕೆ ಆಗ್ತಿಲ್ಲ, ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೆ ಆಗ್ತಿಲ್ಲ. ಸೊ ಇಷ್ಟೆಲ್ಲ ಆದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಅಥವಾ ಜನಪ್ರತಿನಿಧಿಗಳೇನಿದ್ದಾರೆ ಅವರು ಬಂದು ಇಲ್ಲಿನ ಒಂದು ಸಮಸ್ಯೆ ಏನು ಅಂತ ಕೇಳಿ ಅದನ್ನ ಪರಿಹಾರವಾಗಿ ಮುಂದಾಗಿಲ್ಲ. ಸೊ ಹೀಗಾಗಿ ಇವತ್ತು ಇಂದಿರಾನಗರದ ನಿವಾಸಿಗಳು ವಿಭಿನ್ನವಾಗಿ ಒಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಗೆ ಹಾಕ್ತಿದ್ದಾರೆ. ಏನಂತ ಹೇಳಿದ್ರೆ, ಇಲ್ಲಿ ಏನ್ ಕೊಳಚೆ ನೀರು ನಿಂತಿದೆ ಅಲ್ಲೇನೆ ಕುಳಿತು ನ್ಯೂಸ್ ಪೇಪರ್ ಓದ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಇಲ್ಲಿ ಇವರು ಈ ರೀತಿ ಹೋರಾಟವನ್ನ ಮಾಡ್ತಿದ್ದಾರೆ. ಈ ನಮ್ಮ ಹೋರಾಟ ಒಂದು ಸರ್ಕಾರಕ್ಕೆ ಮುಟ್ಟುವವರೆಗೂ ಕೂಡ ನಾವು ಇದನ್ನ ಕಂಟಿನ್ಯೂ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಿರುವಂತದ್ದು. ಹಾಗಾದ್ರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಅವ್ರಿಗೆ ಏನೆಲ್ಲ ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದನ್ನ ನೇರವಾಗಿ ನಾನು ಅವ್ರ ಹತ್ರನೇ ಕೇಳ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಎಷ್ಟು ದಿನ ಆಯ್ತು ಸರ್ ಈ ತರ ಆಗಿ? ಇದು ಎಷ್ಟು ದಿನ ಅಂತಲ್ಲ, ಕಳೆದ 11 ವರ್ಷದಿಂದ ಇದೇ ರಿಪೀಟ್ ಆಗ್ತಾ ಇದೆ. ಪ್ರತಿ ಬಾರಿನೂ ಇವ್ರು ಬರೋದು, ಅಧಿಕಾರಿಗಳಿಗೆ ನಾವು ಇದು ಮಾಡೋದು, ಮೀಡಿಯಾ ಮುಖಾಂತರ ಬರೋದು, ಆಮೇಲೆ ಅವ್ರು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳೋದು, ಕೊನೆಗೆ ಇದೇ ತರ ಮಳೆ ಬಂದಾಗ ಮತ್ತೆ ಇದೇ ತರ ಆಗೋದು. ಇವರು ಒಂದು ಕೆಲವೊಂದು ಡಿಪಾರ್ಟ್ಮೆಂಟ್ ಅವರು ಸೇರಿ ಕೆಲಸ ಮಾಡಬೇಕಾಗ್ತದೆ. ಬಿಡಬ್ಲ್ಯೂಎಸ್ಎಸ್ಬಿ, ಬೆಸ್ಕಾಮು ಮತ್ತೆ ಬಿಬಿಎಂಪಿ ಮತ್ತೆ ಮರಗಳು ಬೀಳ್ತದೆ. ಯಾರಾದ್ರು ಬುದ್ಧಿಜೀವಿಗಳು ಬಂದು ಮರ ಕಡಿಬೇರೆ ಅಂದ ತಕ್ಷಣ ಸುಮ್ನೆ ಹೋಗ್ಬಿಡ್ತಾರೆ. ಆದ್ರೆ ಅವ್ನ ತಲೆ ಮೇಲೆ ಬೀಳುತ್ತಲ್ಲ, ಅದಕ್ಕೆ ಯಾರು ಬರ್ತಾರೆ? ಈ ತರ ತುಂಬಾ ಇಂದಿರಾನಗರ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟೋದು. ಆದ್ರೆ ಇಂದಿರಾನಗರದಲ್ಲಿ ಬುದ್ಧಿಜೀವಿಗಳಿದೆ ಅಂತಾರೆ, ಆದ್ರೆ ಇಲ್ಲಿ ಅಂತ ಇದು ಕೆಟ್ಟದ ಒಂದು ಅನುಭವ ಯಾರಿಗೂ ಆಗಲ್ಲ. ಇಲ್ಲ, ಅಷ್ಟು ಕೆಟ್ಟದ ರೋಡ್ಗಳಾಗ್ಲಿ ಮೋರಿಗಳಾಗ್ಲಿ ಅಷ್ಟು ಕೆಟ್ಟು ನಿಂತಿದ್ದಾವೆ. ದಯವಿಟ್ಟು ಈ ಮುಖಾಂತರ, ವಾಹಿನಿ ಮುಖಾಂತರ ನೋಡ್ತಕ್ಕಂತ ಬ್ರ್ಯಾಂಡ್ ಬೆಂಗಳೂರು ಅಂತ ಏನ್ ಹೇಳ್ತಾ ಇದೀರಿ, ಒಂದ್ಸತಿ ನೀವು ಇಲ್ಲಿ ಬಂದು ನೋಡಿ, ಬ್ರ್ಯಾಂಡ್ ಬೆಂಗಳೂರ ಬ್ಯಾಡ್ ಬೆಂಗಳೂರ ಅಂತ ಹೇಳಿ. ಆಮೇಲೆ ನೀವು ಇದ್ ಮಾಡ್ತೀರಿ. ಈ ಕೊಳಚೆ ನೀರಲ್ಲಿ ಬಂದು ಈಗ ನೋಡಿ ನಾವು ತಿಂತ ಕೂತಿದ್ದೇವೆ ಇಲ್ಲಿ. ಇದು ನಾಳೆ ಇಲ್ಲಿ ಅಡುಗೆ ಮಾಡೋ ಸ್ಥಿತಿನೂ ಬರುತ್ತೆ. ಕೇಳಿ, ನಮ್ಮ ಸ್ನೇಹಿತರಿಗೆ ಕೇಳಿ ನೋಡಿ. ಸರ್ ಹೇಳಿ, ಈಗ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಮಾಡೋದಕ್ಕೆಲ್ಲ ಓಡಾಡ್ತಿದ್ದಾರೆ, ಆದ್ರೆ ಇದೇನಾ ಇವ್ರು ಮಾಡ್ತಿರೋದು? ಅಲ್ಲ ಮೇಡಮ್, ಬ್ರ್ಯಾಂಡು ಬೇಡ ಗ್ರೇಟು ಬೇಡ, ದಯವಿಟ್ಟು ಇಲ್ಲಿ ಬಂದು ಈ ನಮ್ ಪರಿಸ್ಥಿತಿ ನೋಡ್ಕೊಂಡು ನಮ್ಗೇನೋ ಒಂದು ಪಾಲಿಶೋ ಗಿಲಿಶೋ ಮಾಡೋದ್ರೆ ಸಾಕು. ಅದ್ ಬಿಟ್ಬಿಟ್ಟು ಬ್ರ್ಯಾಂಡ್ ಬೆಂಗಳೂರು ಆ ಗ್ರೇಟರ್ ಬೆಂಗಳೂರು ಯಾಕೆ ಬೇಕು ಮೇಡಮ್? ಇವೆಲ್ಲ ಬಂದ್ ನೋಡಕ್ 11 ವರ್ಷ ಆಯ್ತು. ಪ್ರತಿ ವರ್ಷ ನೋಡ್ತಾರೆ, ಕಣ್ಣು ಕಿವಿ ಮುಚ್ಕೊಂಡು ಅಲ್ಲಿ ಮೀಟಿಂಗು ಇಲ್ಲಿ ಮೀಟಿಂಗು, ಆ ಅಸೋಸಿಯೇಷನ್ ಬರೀ ಇದೇ ಆಯ್ತು. ಯಾವ್ದಾದ್ರು ಒಂದ್ ರೋಡ್, ಅದು ಅಲ್ಲೆಲ್ಲೋ ರಾಜಭವನ್ ರೋಡ್ ಒಂದು 10 ತಾರ ಹೊಡಿತಾರೆ, ಅಲ್ಲೆಲ್ಲೋ ವೈಟ್ ಟ್ಯಾಪಿಂಗ್ ಮಾಡ್ತಾರೆ. ಅದ್ ಬಿಟ್ಬಿಟ್ಟು ಇಲ್ಲಿ 11 ವರ್ಷದಲ್ಲಿ ಅಟ್ಲೀಸ್ಟ್ ಅವ್ರ ಮನೆಗೆ ಒಂದ್ ಸುಣ್ಣ ಹೊಡಿತಾರಲ್ಲ, ಆ ತರ ಒಂದ್ ಸುಣ್ಣ ಹೊಡ್ಕೊಟ್ಟು ಹೋದ್ರೆ ಸಾಕು. ನಾವು ಏನು ಬೇಡ. ಮೇಡಮ್ ಹೇಳಿ, ಮಹಿಳೆಯರಿಗೆ ಗೊತ್ತು ಮನೇಲಿ ನೀರ್ ಬಂದ್ರೆ ಅಥವಾ ಈ ತರ ಆದ್ರೆ ಎಷ್ಟು ಮನೇಲಿ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತ. ಸೊ ನಿಮ್ಗೆ ಎಷ್ಟು ಕಷ್ಟ ಆಗ್ತಿದೆ ಈ ತರ? ಮನೆ ಒಳಗಡೆ ನೀರು ಬರೋದ್ರಿಂದ ನಮ್ಗೆ ತುಂಬಾ ಕಷ್ಟ ಆಗ್ತಿದೆ. ಅಡಿಗೆ ಮಾಡೋದು, ಮಕ್ಳಿಗೆಲ್ಲ ಅವ್ರಿಗೆಲ್ಲ ಕಾಯಿಲೆ ಬರ್ತಿದೆ. ನೀರೆಲ್ಲ ಕೊಟ್ಬಿಟ್ಟು ಒಳಗಡೆ ಟ್ಯಾಂಕಿಗೆ ಎಲ್ಲ ಹೋಗ್ತಾ ಇದೆ ನೀರು. ಅದು ನೀರು ಗಲೀಜ್, ನೀವು ಇಲ್ಲೇ ನೋಡ್ತಾ ಇದ್ರೆ ಎಷ್ಟು ಸ್ಮೆಲ್ ಬರ್ತಾ ಇದೆ ಅಂತ ನಮಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ. ಚೇಂಬರ್ಗಳು ಅಲ್ಲಿ ನೀರು ಒಳ್ಳೆ ಇದ್ರ ತರ ಬರುತ್ತೆ, ಚಿಂಗಾರಿ ಇದ್ರ ತರ ಚಿಮ್ಮುತ್ತಾ ನೀರು ಅಲ್ಲಿ ಇಲ್ಲ, ಎಷ್ಟು ಸ್ಮೆಲ್ ಇದೆ. ನಮ್ಮ ಮಕ್ಳಿಗೆಲ್ಲ ಜ್ವರ ಕಾಯಿಲೆ ಇದೆಲ್ಲ ಬರ್ತಾ ಇದೆ, ಶೀತ ಇದೆಲ್ಲ ಆಗ್ತಾ ಇದೆ. ಅಡಿಗೆ ಮಾಡಕ್ಕೂ ನಮಗೆ ಕಷ್ಟ. ಈ ನೀರಿಂದ ನಮ್ ಕೂಡ ಸ್ಮೆಲ್, ಆ ನೀರಲ್ಲಿ ಸ್ನಾನ ಮಾಡಕ್ಕೂ ಆಗಲ್ಲ. ನಾವು ಹೊರಗಡೆ ತರಿಸ್ಕೋಬೇಕು, ಆ ತರ ಆಗ್ತಾ ಇದೆ ಪರಿಸ್ಥಿತಿಗಳು. ಮತ್ತೆ ಈ ರೋಡ್ 11 ವರ್ಷ ಅಲ್ಲ, ಇನ್ನು ಜಾಸ್ತಿನೇ ಆಗಿದೆ, ತುಂಬಾ ಜಾಸ್ತಿ ಆಗಿದೆ. ಈ ರೋಡ್ ಟಾರ್ ನೋಡಿ 15 ವರ್ಷ ಆಗಿದೆ. ಬರ್ತಾರೆ, ಇದು ಎಲ್ಲ ಇಲ್ಲೆಲ್ಲ ಎಷ್ಟೋ ಜನ ಬೀಳ್ತಾರೆ. ಈಗ ನೀವ್ ನೋಡಿ ಗುಂಡಿ ಗುಂಡಿ ಅಂತ ಆಕ್ಚುಲಿ ನೆನ್ನೆ ಬರ್ಬೇಕಾಯ್ತು ನಿಮಗೆ. ನೀರು ಅಲ್ಲಿವರೆಗೂ ತುಂಬಾ ಲಾಸ್ಟ್ ಎರ್ಜವರೆಗೂ ಇತ್ತು ನೀರು.
ರೋಡ್ವರೆಗೂ ಇತ್ತು ನೀರು. ಇವಾಗ ಸುಮ್ನೆ ಇವಾಗ ಬರ್ತೀರಾ, ನೀವು ಹೋಗ್ತೀರಾ, ಮತ್ತೆ ಅದೇ ಇದು ಮತ್ ಮಾಮೂಲಿ ಅದೇ ಕಥೆ ಇರುತ್ತೆ ನಮಗೆ. ಈಚೆ ಕಡೆ ನಿಲ್ಬೇಕಷ್ಟೇ. ಈಗ ನಾವೆಲ್ಲ ಹಿಂಗ್ ಸೇರ್ತೀವಿ ಅಷ್ಟೇನೆ, ಮತ್ತೆ ಏನು ಪರಿಹಾರ ಆಗಲ್ಲ. ಅವ್ರು ಬರ್ತಾರೆ, BBMP ಅವ್ರು ಬರ್ತಾರೆ, ಬಂದ್ಬಿಟ್ಟು ಇದೆಲ್ಲ ಬಾಟಲ್ ನೀರ್ ಇದೆಯಾ ಅಂತ ನೋಡ್ತಾರೆ, ಅದನ್ನ ಮಾತ್ರ ಚೆಲ್ಲ ಹೋಗ್ತಾರೆ. ಇದನ್ನ ಬಂದ್ಬಿಟ್ಟು ನೀಟ್ ಮಾಡ್ಕೊಡಕ್ಕಾಗಲ್ವಾ ಅವರಿಗೆ? ಇಲ್ಲಿ ಟಾರು ಎಲ್ಲ ಹಾಕ್ಸಿ ಎಷ್ಟು 20 years ಆಯ್ತು. 20 years ಆಗಿದೆ. 20 years ಆಯ್ತು ಸರ್. ಈ ಕಡೆ ಬರದೇ ಇಲ್ಲ ನೋಡಿ, ಆ ಕಡೆ ಹಾಕ್ತಾರೆ, ಈ ಕಡೆ ಹಾಕಲ್ಲ. ಯಾಕೆ ಆ ಕಡೆ ಮಾತ್ರ ಹಾಕಿ ಅವ್ರಿಗೆ ಕೇಳ್ಬೇಕು ಸರ್. ನಾನ್ ಎಷ್ಟು ಸತಿ ಬರ್ತಾರೆ, ಕಾರ್ ತೆಗ್ದಿ, ಬೈಕ್ ತೆಗ್ದಿ ಎಲ್ಲ ಹೇಳ್ತಾರೆ, ನಾವೆಲ್ಲ ತೆಗಿತೀವಿ, ಎಲ್ಲ ಗುಡಿಸ್ತಾರೆ, ಇದೆಲ್ಲ ತೆಗಿತಾರೆ. ಆಮೇಲೆ ನೋಡಿದ್ರೆ ಬರದೇ ಇಲ್ಲ ಮೇಡಮ್, ಈ ಕಡೆ ಟಾರ್ ಹಾಕಕ್ ಬರದೇ ಇಲ್ಲ. ನಮಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಿ ಇವ್ರಿಗೆ ಕೇಳಿ ಅಂತ ಹೇಳ್ತಾರೆ, ಈ ಕಡೆ ಬರದೇ ಇಲ್ಲ. ಅಲ್ಲಿ ತನಕ ಹಾಕ್ತಾರೆ, ಈ ರಸ್ತೆಗೆ ಬರದೇ ಇಲ್ಲ. 20 years ಆಯ್ತು ಮೇಡಮ್ ಈ ಕಡೆ ಬಂದು, ಬರದೇ ಇಲ್ಲ. ಮಳೆ ಬಂದಾಗಲಿ ಇದೇ ಗೋಲ್ಡ್ ನಮಗೆ. ಲಾಸ್ಟ್ ಟೈಮ್ ಅವ್ರು ಬಂದ್ರು ಇದೇ ತರ ಇಂಟು ತಗೊಂಡ್ ಹೋದ್ರು, ಮತ್ತೆ ಏನಿಲ್ಲ. ಈ ಕಡೆ ಯಾರು ಟೈಮಲ್ಲಿ ಬರ್ತಾರಾ ಮೇಡಮ್? ಅವಾಗ ಬರಲ್ಲ ಅಂದ್ರೆ ಅದು ಹೇಳಕ್ಕೆ ಇಲ್ಲ ಸರ್. ಹೇಳ್ತಲ್ಲ ಮೇಡಮ್, ನಮಗ್ ಹಾಕಿ ಮೇಡಮ್. ನಾನು ಹೇಳಿದೀನಿ ಲಾಸ್ಟ್ ಟೈಮ್, ಇಲ್ಲ ಲಾಸ್ಟ್ ಹೇಳಿದೀನಿ, ಓಟ್ ಹಾಕಲ್ಲ ಮೇಡಮ್, ನಮಗ್ ಹಾಕಿ ಸರ್ ಓಟ್, ನಾವ್ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿ ಗೆಲ್ತಾರೆ. ಆಮೇಲೆ ತಿರುಗು ನೋಡಲ್ಲ. ಸೊ ಹೀಗಾಗಿ ಆದಷ್ಟು ಬೇಗ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಇವರ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕಿದೆ. ಇಲ್ವಾದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಮಳೆಯ ಅಲರ್ಟ್ ಇದೆ. ಅಂತಹ ಸಂದರ್ಭದಲ್ಲಿ ಇಲ್ಲಿನ ಜನರಿಗೆ, ನಿವಾಸಿಗಳಿಗೆ ಹೆಚ್ಚಿನ ತೊಂದರೆಯಾಗುವಂತದ್ದು ಗ್ಯಾರಂಟಿ. ಕ್ಯಾಮರಾ ಪರ್ಸನ್ ಶ್ರೀನಿವಾಸನ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.